ಝಳಕಲ್ಲ ಮುರುಕ ಹರಕ ಮ್ಯಾಳಿನ ತಳಕಲ್ಲ ಪೂರ ಬಾರಾಮಸಿ ಗುರು ಕರುಣದ ವಿದ್ಯಾತ್ರಿಕಾಲ ಪೂರ ಬಾರಾಮಸಿ ಗುರು ಕರುಣದ ವಿದ್ಯಾತ್ರಿಕಾಲ ಕೈಲಾಸದ ಕಟ್ಟಡ ಬೀಳಕಲ್ಲ ಕೈ ಮಾಡಿದ್ರ ಇಲ್ಲೇ ಒಂದು ಮೊಳಕಲ್ಲ ಕೈ ಕೆಸರಾದರೆ ಬಾಯಿ ಮಸರಾದಿತು ಗಾದಿವಾಣಿ ಒಳಕಲ್ಲ ಕೈ ಕೆಸರಾದರೆ ಬಾಯಿ ಮಸರಾದಿತು ಗಾದಿವಾಣಿ ಒಳಕಲ್ಲ ಅಂದೇವಾಡಿಯ ಅಡಿನುಡಿ ಸಿಳ್ಕಲ್ಲ ಛಂದಸ್ವ ಕವನ ಎಂದಿಗೂ ಬೇತಾಳ ಆನಂದ ನಿಜ ವಸ್ತು ಗೈಬಿಷ ಪಶ್ಚಿಮುಖ ಅಲ್ಲದೆ ಬೇರೆ ದಳಕ ಆನಂದ ನಿಜ ವಸ್ತು ಗೈಬಿಷ ಪಶ್ಚಿಮುಖ ಅಲ್ಲದೆ ಸರ್ವರಿಗೆಲ್ಲ ನಾನು ಶಿರವಾಗಿ ಹೇಳುವೇನು ಯಾಕಂದ್ರ ಶಂಕ ದೂರಂಗಂದ್ರ ಸಾಧಾರಣ ಅಲ್ಲ ಜಗದಾಗ ಇದು ಪ್ರಸಿದ್ಧಾಗಿ ಹೋಗ್ಯದ ಇಡೀ ಮಹಾರಾಷ್ಟ್ರದಾಗ ಈಗ 5 ದಿನ ತನ ಕಾರ್ಯಕ್ರಮ ನಡೀತಾ ಅವಶ್ಯ ಅವಾಸಂಕದಾಗ ಶಾಂತದಿಂದ ಪದ ಕೇಳ್ರಿ ಮಾತಾಡಿ ಎದಿ ಒಡಿಸಬ್ಯಾಡ್ರಿ ನೀವೇನು ಮಾತಾಡಂಗಿಲ್ಲ ಬ್ಯಾರೆ ಸಾಮಾನ್ಯ ಬಿದ್ದಾದ ಒಳಗ ಹಾಂಗ ಮಾಡಬೇಡ ಹಿಂಗ ಮಾಡಬೇಡ ದಪ್ಪ ಬಡಿಬೇಡ ಪದ ಹಾಡಬೇಡ ಬಾಬಾ ಒಣಗಿಲ್ಲದೆ ರೊಟ್ಟಿ ರುಚಿ ಆಗತಾದ ಹಂಗೆ ಊಟ ಮಾಡ್ತಾರ ಅವ್ರಿ ಇದು ಅಡಮುಟ್ಟು ಶಾಸ್ತ್ರ ಹೊಡ್ಕೊಂಡು ಎಲ್ಲಿದು ತಂದಿರಿ ಇಲ್ಲೀಗ ಇದು ಶಂಕರಾಳ ಅಂದ್ರ ಪ್ರಸಿದ್ಧ ಗ್ರಾಮ ತಿಳಿಸು ಇನ್ನು ನಾವು ಪದ ಹಾಡೇ ಇಲ್ಲ ದಪ್ಪ ಇನ್ನು ಪಕ್ಕ ಬಾರಿಸೇ ಇಲ್ಲ ಒಳಗ ನುಚ್ಚ ಮಜ್ಜಿಗೆ ಕಲಸದಂಗ ಆಗ್ಲಿಕತ್ತದ ಹಸಿರು ತಾಯಿ ಅಲ್ದವಾಗ ಹಾಳ ನಿನಗೇನು ಹೇಳುದಿಲ್ಲ ಅಣ್ಣ ಯಾರ ಕಾರಣದಾಗೆ ನೀನು ಅರಿಬೇಡ ಹೂರ್ಣ ಸುಮ್ಮನೆ ವಿನಾಕಾರಣ ಹೈರಾಣ ಮಾಡಬೇಡ ಬಂದ ಕಲಾವಿದರೀಗ ಯಾಕಂದ್ರೆ ಬೀರಣ್ಣ ದೇವರ ಭಂಡಾರ ಹಚ್ಚಿದಿ ಹಣಿ ಮ್ಯಾಗ ಅವನಿಗೆ ಖರೆ ಸಿದ್ಧ ಅಂದಾರ 9 ಕೋಟಿ ಸಿದ್ಧರ ಒಳಗ ಇಂಥದ್ರೊಳಗ ನಿಂದೇನೈತಿ
ಸುಮ್ಮನೆ ಸುರುವಿಗೆ ಎಬ್ಸಿದಿ ಹುಲಜ. ನೀ ಇಂಥದ್ರೊಳಗ ನಿಂದೇನ ಐತಿ, ಸುಮ್ಮನೆ ಕಾಲಕ್ಕೆ ಅದ್ರದ್ದು ನಡೆದೈತಿ. ಯಪ್ಪ ಹೆಚ್ಚಿನ ಫಜಿತಿ ಮಾಡಬೇಡಪ್ಪ ಬಂದ ಈಗ. ಎರಡ ಮೇಲೆ ಇಲ್ಲಿ ಹಾಡ್ಕಿಗೆ ಕರೆಸಿ ಶೋಭೆ ಎಲ್ಲರೂ ಹೇಳ್ಯಾರ ತಿಳಿಸಿ. ಯಾಕಂದ್ರೆ ಭಾಸ್ಕರ ವಿಷಯ ಬರಬಾರ್ದಂತ ಪದ್ಯದ ಒಳಗ ನಮ್ಮ ಸಾಹೇಬರು ಮೊದಲೇ ಹೇಳ್ಯಾರ ಹಿಂಗ ಭಾಷಣದೊಳಗ. ಯಾವ್ಯಾರೇ ಶಬ್ದ ಬಂದ್ರೆ ಸಹಿತ ಬರಬೇಕವು ಅಧ್ಯಾತ್ಮದ ಒಳಗ. ಎಲ್ಲರಿಗೆ ಕೈ ಮುಗಿದು ನಾನು ಹಿಂಗ ತಿಳಿಸುವುದು. ಸಂಜೆ ತನಕ ಕಾರ್ಯಕ್ರಮ ನಿಂತಾವ ಲಕ್ಷ ಇರಬೇಕಿನ ಮ್ಯಾಗ. ಸುರುವಿಗೆ ನಾವು ಏನು ಹಾಡಿದ್ದೆವು, ಏನು ವಿಷಯ ಕೇಳಿದ್ದೆವು, ಅವು ಹೊಳ್ಳಿ ವಿದ್ಯಾಶ್ರೀ ಅವರು ಪ್ರಶ್ನೆ ಮಾತ್ರ ಮಾಡ್ತಾರ ನಮಗ. ದೇವರಂಗಂದ್ರೆ ನಿಮ್ಮ ದೇವರ ಎಂಥವ ಜಗತ್ತದ ಒಳಗ, ಅವ ಯಾರಿಗೆ ಸಿಕ್ಕಾನಂತ ಪ್ರಶ್ನೆ ಮಾತ್ರ ಮಾಡ್ತಾರ. ಭಯಂಕರ ಶಾಣ್ಯರು ಬಂದಿರಿ, ಹೊತ್ತು ಹೊಂಡದ ಹೊತ್ತು ಮುಣುಗುದ್ರೊಳಗೆ ಹೆಂಗ ಆಗ್ತೀರಿ, ಏನ ಅರ್ಗ ಆಗ್ತೀರಿ ಬಂಗಾರ ಆಗ್ತೀರಿ ತಿಳಿತಾದಿನ ಮ್ಯಾಗ. ತಂಗಿ ನಾನು ಅಹಂಕಾರ, ಯಾರಿಗೆ ಮಾತ್ರ ನಡೆದಿಲ್ಲ ದುರಾಚಾರ. ಸಹಕಾರ ಇದ್ದವಗೆ ಕಲಾ ಒಲ್ತಾದ ತಂಗಿ ಜಗತ್ತದ ಒಳಗ. ನಾನು ನೀನು ಅನ್ನುವ ಭೇದ ತಿಳಿಬೇಕಾದ್ರ ಒಳಗ ಇದರದ ಒಂದು ನಿರ್ಣಯ ಕೊಡ್ತೀನಿ ನಾನು ಪದ್ಯದ ಒಳಗ. ನನ್ನ ಗ್ರಾಮ ಶಂಕ ಐತೆ ಅಂತ ನಾನು ಭಾಳ ಹಾರಾಡಿಲ್ಲ ತಂಗಿ ನಿಂತ. ಏನೇನು ನಮ್ಮ ವಿದ್ಯಾಶ್ರೀ ಜಗಳದ ಜಾಳಿಗೆ ರಾಗ. ಸಭಿಕರಿಗೆಲ್ಲ ಶಿರವಾಗಿ ಕರ್ಮಗಳು ಹೇಳೋದು ಏನಂದ್ರೆ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಭಾಳ ಇಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾನೆ. ಯಾಕಂದ್ರೆ ನಾವು ಭಾಳ ಬಣ್ಣ ಕೊಟ್ಟು ಮಾತಾಡೋದ್ರೊಳಗೆ ಶಂಕದೊಳಗೆ ಮಾತ್ರ ಪ್ರಬಲ ಅಲ್ಲ ಇಲ್ಲಿ. ಯಾಕಂದ್ರೆ ಮಡ್ಡು ಆನಂದದ್ದು ತಿಳಿದುಕೊಂಡು ಕವಿಗಳಾಗಿ ಹೋಗ್ಯಾರ ಇಲ್ಲಿ. ಅವ್ರು ನಮ್ಮ ವಂಶಕರೇ ಗಟ್ಟಿ ಮನೆಯವರು. ನಮಗೆ ಇಲ್ಲಿ ತನಕಲೂ ಗುರುತಿದ್ದಿದ್ದಿಲ್ಲ. ಯಾಕಂದ್ರೆ ನಮ್ಮ ಗುರುಲಿಂಗಣ್ಣ ಕೋಳಿ ನಮಗೆಲ್ಲ ತಿಳಿಸ್ಕೊಟ್ರು ಅವರು. ಹಿಂಗಪ್ಪ ಮಡ್ಡು ಆನಂದಪ್ಪ ಅಂತಂದ್ರೆ ನಮ್ಮ ಗ್ರಾಮದವರೇ ಅವರು, ನಮ್ಮ ವಂಶಕರೇ. ಅವ್ರದ್ದೊಂದು ಪದ್ಯ ಜಗತ್ತದೊಳಗೆ ಎಲ್ಲಿ ಬೇಕಲ್ಲಿ ಜೈರ್ಯದಿರಿ. ಆರು ಅಕ್ಷರದ ಅರ್ಥ ಕೇಳ್ತೀನಿ. ಗುರ್ತ ಗುಣ ಅನುಭಾವದ ಕಲಾ ಅನುಭಾವ ಅದೊಳಗೆ ತಾಶೇಲ ಅಂಥೇಳಿ ಅದು ಮುದ್ರಾ ಬರ್ತಿದ್ರಿ. ಶ್ರೀ ಶಂಕದೂರ ಅಸಲ ಬರು ಅಕ್ಷರಕ್ಕೆ ಕಸರಿಲ್ಲ ಅಂಥೇಳಿ ಯಾರ್ಯಾರು ಮಾಡಿರ್ಬೇಕಂತ ಇಲ್ಲಿ ತನ ನಮಗೆ ಕಲ್ಪನೆ ಐತ್ರಿ. ಅದು ಈಗ ಅವ್ರು ನಮ್ಮ ವಂಶಕರೇ ಅದು ಪದ್ಯ ಮಾಡಿದವರು. ಅದಕ್ಕೆ ಇದು ಶಂಕದೊಳಗೆ ತಂಗಿ ಭಾಳ ಬಾಜಾರು ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ನಿನಗೆ ಮೊದಲು ವಾರ್ನಿಂಗ್ ಕೊಡ್ತೀನಿ ನಾನು. ಯಾಕಂದ್ರೆ ಸರ್ವಜ್ಞನೆಂಬವನು ಗರ್ವಿನಿಂದ ಆದವನಲ್ಲ, ಸರ್ವಜ್ಞನೆಂಬವನು ಗರ್ವಿನಿಂದ ಆದವನಲ್ಲ. ಸರ್ವರು ನುಡಿ ಕಲಿತು ವಿದ್ಯೆವು ಪರ್ವತವಾಯಿತು ಸರ್ವಜ್ಞ ಅಂತ ಅವ ಹೇಳುವಾಗ ನಾವು ಯಾಕೆ ಹಿಡಿದು ತಪ್ಪಲ. ಈ ವಿಶಾಲವಾದ ಜಗತ್ತದಲ್ಲಿ ಒಂದು ಕಣುವಿನ ಪ್ರಕಾರ ಇದ್ದೀವಿ ಇಲ್ಲತ್ತ ಸಂಶಯದ. ಕಣು ಅಂದ್ರೆ ಏನು, ಜೇರ್ಕಿಂಡಿ ಒಳಗೆ ಬರ್ತಾವ ನೋಡ್ರಿ, ಸಣ್ಣ ಸಣ್ಣ ಇರ್ತಾವೆ, ಹಿಡಿಲಕ್ಕ ಆದ್ರೆ ಸಿಗಲ್ಲ. ಅಷ್ಟೇ ನಾವು ಅದೀವಿಲ್ಲತ್ತ ನಮಗೆ ಸಂಶಯ ಅದ. ಏನೋ ನಮ್ಮ ನಾಲಿಗೆ ಮ್ಯಾಗ ಶಬ್ದಗಳು ಬರಬೇಕಾಗಿದ್ರೆ ದೈವದವರ ಪಾದಸ್ಪರ್ಶದ ಪ್ರಭಾವ ಶಕ್ತಿಯಿಂದ ನಾಲಿಗೆ ಮ್ಯಾಗ ಶಬ್ದ ಬರ್ತಾವತ್ತು ಹಿಂಗೆ ಜ್ಞಾನಿಗಳು ಬರೆದಿಟ್ಟಾರ. ನಾನು ಮುಖಸ್ತುತಿ ಮಾಡಿ ಅವಸಂಖ್ಯದೊಳಗೆ ಹೇಳೋದಿಲ್ಲ.
ನಿಮ್ಮ ಎಲ್ಲರ ಕರುಣೆಯಿಂದ ನಾಲಿಗೆ ಮ್ಯಾಗ ಶಬ್ದಗಳು ಬರ್ತಾವ. ಅದಕ್ಕೆ ನಮ್ಮ ವಿದ್ಯಾಶ್ರೀ ಅವ್ರು ಏನು ಕೇಳ್ತಾರ, ಶಿವ ಶಂಕರ ಪರಮೇಶ್ವರ ಹಿಂಗೆ ಅನಂತ ನಾಮಗಳು ನಿಮ್ಮ ಭಗವಂತಗೆ ಯಾರು ಇಟ್ರು, ಏಸು ಮಂದಿ ಕೂಡಿ ಅವನಿಗೆ ತೊಟ್ಲಾಗ ಹಾಕಿದ್ರ ತಾಳಕಿ. ಅದಕ್ಕೆ ಶಮೆ ಧಮೆ ತಿಥಿಕೆ ಶ್ರದ್ಧಾ ಭಕ್ತಿ ಸಮಾಧಾನ ಅನ್ನುವಂಥವು ಷಡ್ ಸಂಪತ್ತಿನೇ 6. ಇವು 6 ಯಾವ ಪುಣ್ಯಾತ್ಮನು ಅನುದೀನದಲ್ಲಿ ಮಾತ್ರ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಾನ ಅವನಿಗೆ ಭಗವಂತ ಕಂಡಾನಂತ ಶ್ರುತಿ ಬರ್ದಾವ. ಅವನಿಗೆ ತೊಟ್ಲ ಎಂಥದ್ದು ಮಾಡ್ಯಾರಪ್ಪ ಅಂತಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದೇ ತೊಟ್ಲ 4 ಹಗ್ಗ, ಈಚೆಗಡೆ 2 ಆ ಕಡೆ 2. ಅದಕ್ಕೆ ವೈರಾಗ್ಯ ಮತ್ತು ಜ್ಞಾನ ಇವು 2ರ ನಡವರ್ಕ್ ಮಾತ್ರ ನಿಂತು ತೂರ್ಯ ಮತ್ತು ತೂರ್ಯಾತೀತದಲ್ಲಿ ನಿಂತು ಅವನ ಪ್ರಭಾವ ಚೈತನ್ಯ ಶಕ್ತಿಯಿಂದಲೇ ಅದು ಹೆಂಗಪ್ಪ ಅಂತಂದ್ರೆ ಈ ಚೆಂಡು ತಗೊಂಡು ಗಾಡಿ ಹೊಡೆದಗಳಿಗೆ ಹೆಂಗೆ ಹೊಳಿ ಬರ್ತದಲ್ಲ ನಮ್ಮ ಕಡೆ, ಹಂಗೆ ಅವನ ಪ್ರಭಾವ ಶಕ್ತಿನೇ ಅವನಿಗೆ ಹೆಸರಿಟ್ಟು ಹಿಂಗೆ ಅನಂತ ಕೊಂಡಾಡ್ರ ಭಕ್ತರು. ಹಿಂಗೈತಿ ಓದಿ ನೋಡು. ಅದಕ್ಕೆ ನಾ ಏನು ಹೇಳ್ತೀನಿ, ಲಿಂಗ ಮಧ್ಯಂ ಜಗತ್ ಸರ್ವಂ ಲಿಂಗ ಭಾಯಂ ಪರನಾಸ್ತಿ, ಲಿಂಗದವನು ಜಗತ್ತೇ ಅಡಕ ಮಾಡಿಕೊಂಡಿದೆ ಅಂತ ಕವಿಗಳು ಶಬ್ದ ಇಟ್ಟಾರ. ಅದಕ್ಕೆ ವಿದ್ಯಾಶ್ರೀ ಅವ್ರು ಏನು ಹೇಳ್ತಾರೆ, ಈಗ ನಿಮ್ಮ ಲಿಂಗ ಎದರ ಮ್ಯಾಗಿಟ್ಟಿ ಅಲ್ಲಿ ನನ್ನ ಜಲಾರಿ ಬೇಕು, ನನ್ನ ಜಲಾರಿ ಇದ್ದಿದ್ದಿಲ್ಲಪ್ಪ ಅಂದ್ರೆ ನಿನ್ನ ಲಿಂಗ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗಾಡ್ಬೇಕಾಗ್ತದ ಅಂತ ಹೇಳ್ತಾಳಕ್ಕೆ. ತಂಗಿ ಅದು ನಿನಗೆ ಗೊತ್ತಿಲ್ಲ, ಯಾಕಂದ್ರೆ ಗೊತ್ತಿದ್ರು ಕೇಳ್ತಿ ಬರಬರಿ ಅದ, ಯಾಕಂದ್ರೆ ವಿಷಯ ನಡೆಸ್ಬೇಕಾಗ್ಯದಲ್ಲ ಇಲ್ಲಿ. ನೀ ಕೇಳುವಂಥ ಮಾತುಗಳು ಸಾಧಾರಣ ಅಲ್ಲ ತಂಗಿ. ಅದಕ್ಕೆ ಹೆಂಗ ನೋಡು, ಈಗ 12ನೇ ಶತಮಾನದಲ್ಲಿ ಉತ್ತರ ಹಿಂದೂಸ್ತಾನ ಓಂಕಾರೇಶ್ವರದಲ್ಲಿ ಜನನಾಗಿ ಬಂದರು ಅಂಬಿಗಾರ್ ಚೌಡಯ್ಯನವರು. ಅವರು ಬಂದು ಬಸವ ಕಲ್ಯಾಣಕ್ಕೆ ಬಂದ ಬಳಿಕ ಕನ್ನಡ ಭಾಷಾಂತರ ಪರಿಜ್ಞಾನ ಆಯ್ತು ಅವ್ರಿಗೆ ಚೌಡಯ್ಯನವರಿಗೆ. ಅವರು ಒಂದು ವಚನದೊಳಗೆ ಏನು ಹೇಳ್ತಾರೆ ಚೌಡಯ್ಯನವರು, ಲಿಂಗ ಲಿಂಗ ಅಂತ ಹೇಳಿ ಬಗಳ್ತೀರಿ, ಆ ಲಿಂಗವು ಈ ಭೂಮಿ ಮೇಲೆ ಬಿದ್ದರೆ ಭೂಮಿ ತಾಳಬಲ್ಲದೆ ಅಂತ ಕೇಳ್ತಾನವ. ಸಂತಿಗೆ ಹೋಗಿ 3 ಪಾಕಿನೇ ಕೊಟ್ಟು ಲಿಂಗಾನೇ ತಂದು ಕಟ್ಟಿದ್ದೊಂದು ಕಳ್ಳನಾಯಿ, ಕಟ್ಟಿಸಿಕೊಂಡಿದ್ದೊಂದು ಮೂಳನಾಯಿ, ಈ 2 ನಾಯಿಗಳಿಗೆ ಹಿಡಿದು ತಂದು ಸಮಗಾರ ಹರಳೈನ ಮನೆಗೆ ಹೋಗಿ 32 ವರ್ಷದ ಹಳೆ ಪಾದರಾಕ್ಷಿಯನ್ನು ತಂದು ಮೂಗಿನಲ್ಲಿ ನಿಂಬಿಯ ಹುಳಿ ಹಿಂಡಿ ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಂಗನೆ ಹುಡಿ ಅಂದ ನಮ್ಮ ಅಂಬಿಗಾರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾನೆ. ಎಲ್ಲಿ ನಿನ್ನ ಜಲಾರಿ, ಎಲ್ಲಿ ಹಗಲ ಮ್ಯಾಗ ಇಟ್ಕೊಂಡು ತಿರುಗಾಡದ ವಿದ್ಯಾಶ್ರೀ ಅಕ್ಕ. ಭಾಳ ದೂರಿನ ವ್ಯವಹಾರ ಅವರು ಕವಿ ಬಳಸಿದ್ದು ವ್ಯವಹಾರ, ಅದು ನೀ ಕೇಳುವಂಥದ್ದು ಕರ್ಮಕಾಂಡದ ವ್ಯವಹಾರ ಇದು. ಅದಕ್ಕೆ ಈಗೇನು ವಿಷಯ ತೆಗೆದಾಳ ಅಕ್ಕ ಅಂದ್ರೆ, ಮೌಲಾಲಿ ಶರಣರ ಮಡದಿ ಆದಂಥ ಬಿಬಿ ಫಾತಿಮನ ಕಣ್ಣ ನೀರಿನಿಂದ ರತ್ನಗಳಾದವು, ಒಯ್ದವ ಮಾರ್ಕೊಂಡು ತಂದು ಮಕ್ಕಳಿಗೆ ಬಿಡಿಸ್ಕೊಂಡು ಹಾದ ಅಂತೇಳಿ ಕಲ್ಮಶ ಮೌಲಾಲಿ ಶರಣರಲ್ಲಿ ಏನು ಉಳಿದಿದ್ದಿಲ್ಲ. ಕಲ್ಮಶ ಎಲ್ಲಿತ್ತು, ಅವರು ನಮಾಜ್ ಟೈಮ್ ಆದಗಳಿಗೆ ಹೋಗಿಬಿಟ್ಟಿದ್ವಿ ಎಲ್ಲ. ಅದಕ್ಕೆ ಹೇಳ್ತಾರೆ, ಕಾಮಿನಿ ನಿನ್ನವಲ್ಲ ಆಳ್ದ ಅಂತ ಹೇಳ್ತಾಳೆ ಅಕ್ಕಮಾದೇವಿ. ನಿನ್ನ ನಿಜವಾದ ಆಸ್ತಿ ಯಾವುದಪ್ಪ ಅಂದ್ರೆ ಜ್ಞಾನವೇ ನಿನ್ನ ರತ್ನ, ನಿನ್ನ ದಂಡಿಗೆ ಒಯ್ದು ಮುಡ್ಸ ಅಂತೇಳಿ. ಇರಲಿ, ಭಗವಂತನ ನಾಮಕ್ಕೆ ನಾನು ಬಟ್ಟ ತರಬಾರದು, ಎಲ್ಲವೂ ನಿನಗೆ ಕೂಡಿಯದಪ್ಪ, ನಾ ಅಂತೂ ಏನು ಇದು ಮಾಡಿಲ್ಲ. ಪರ ಉಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ ಜ್ಞಾನಿಗಳು. ನಾನು ಪರರಿಗೆ ಮಾತ್ರ ಒಬ್ಬ ಬಡವನ ಮಗನ ಲಗ್ನಕ್ಕಾಗಿ ನಾ ಹಿಂಗೆ ಮಾಡೀನಿ, ಅದು ಎಲ್ಲ ನಿನಗೆ ಕೂಡ್ಯದ ನೋಡಿ ಹ್ಯಾಂಗೆ ಮಾಡ್ತಿ ಅಂತೇಳಿ ಹೋಗಿಬಿಟ್ಟ ಅಲ್ಲನ ಧ್ಯಾನ ಮಾಡ್ಲಿಕ್ಕೆ. ಅವಾಗ ಅದೇ ಪ್ರಭಾವ ಶಕ್ತಿನೇ ಇಲ್ಲಿ ನೀರಾಗಿ ಬಂದು, ನಿರ್ಮಲ ನೀರಾಗಿ ಬಂದು ಬಿಬಿ ಫಾತಿಮಾ ದುಃಖ ಮಾಡುವ ಹೊತ್ತಿನ ಸಮಯದೊಳಗೆ ಇಲ್ಲಿ ಜರ ಉಳಿದಿತ್ತಲ್ರಿ ನಾ ನಂದನದು. ಇಲ್ಲಿ ರತ್ನ ಅದು ಒಯ್ದು ಬಾಜಾರದೊಳಗೆ ಮಾರಿದ್ರೆ ಯಾರು ತೊಗೊಳಗೆ ತಯಾರಿಲ್ಲ. ಕೆಟ್ಟ ಬಡವ ಇಂಥ ಸುಳಿ ಮಗನ ಮನೆಯಾಗ ಎಲ್ಲಿ ಇಂಥ ರತ್ನ ಬರ್ತಾವೋ, ಎಲ್ಲಿ ಪೀಡ ನಡಿ ಅಂದ್ರೆ ಅವರು. ಅವಾಗ ಸ್ವತಃ ಭಗವಂತನೇ ಬಂದ ಅಲ್ಲಿ ಯಾರ್ಯಾರಿಗೆ ಏನು ಕೊಟ್ಟಾನ ಅಂತ ಕೇಳ್ತಾಳೆ ವಿದ್ಯಾಶ್ರೀ. ಕೇಳು, ಪರಮಾತ್ಮ ಬಂದು ಅವರಲ್ಲಿ ಎಂಥ ನಿಷ್ಠೂರ ಇದ್ದಿರ್ಬೇಕ್ರಿ. ಅದಕ್ಕೆ ದಾನ ಸೂರುಕರಣ ಇತಿಹಾಸದೊಳಗೆ ಜೈವೀರಿ ಅಂತ ಹೇಳ್ಯಾರ ಅವರು ಪದ್ಯದಲ್ಲಿ. ರೊಕ್ಕ ಎಷ್ಟು ಬೇಕು, ನಾಗ ಅವಸರದಾಗೆ ಬರೀ 2,000 ತಂದಿನಿ. ಅವಾಗ ಮೌಲಾಲಿ ಶರಣ ಹೇಳ್ತಾನೆ, ನನಗೆ 2,000 ಜರೂರ್ ಇಲ್ಲ, ನನಗೆ ಬರೀ 200 ಕೊಡು, ಈ ರತ್ನ ತಗೊಂಡ. ಎಷ್ಟು ನಿಷ್ಕಾಮ್ಯ ಭಾವನಾ. ಕಟ್ಟಿಗೆ ತಂದು ವ್ಯಾಪಾರ ಮಾಡಿ ಅವ್ರು ನಿತ್ಯ ಜೀವನ ನಡೆಸ್ತಿದ್ರು ಮೌಲಾಲಿ ಶರಣರು. ಪರಮಾತ್ಮ ಇವನು ಮನಸ್ಸು ನೋಡ್ಬೇಕಂತ ತಿಳಿದುಕೊಂಡು ಹೋಗಿ ಒಂದು ಗಿಡಕ್ಕೆ ಕೊಳ್ಳಿ ಹಚ್ಚಿದ ಮೌಲಾಲಿ. ಸುವರ್ಣ ಅಂದ್ರೆ ಬಂಗಾರದ ಚಿನಿಗಳು ಬೀಳಕತ್ತು. ಮೌಲಾಲಿ ಅಂದ, ಇವನವನು ಎಷ್ಟು ದಿವಸ ಆಯ್ತಪ್ಪ ಈ ಗಿಡಕ್ಕೆ ಉರಿ ಹಚ್ಚಿ ಅಂದವ. ನಡೀದು ಚಲೋ ಇಲ್ಲ ಗಿಡ ಅಂತೇಳಿ ಮುಂದಿನ ಗಿಡಕ್ಕೆ ಹೋದ.
ಹಿಂಗ ಆದವ್ರಿಗೆ ಪರಮಾತ್ಮ ಕಾಣಿಸ್ಯಾನ ತಂಗಿ ಸುಮ್ಮೆಲ್ಲರೇ ಗಡಬಡ ಭಕ್ತಿ ಮಾಡಿದ್ರೆ ಎಲ್ಲರೂ ದೇವರು ಸಿಗ್ತಾನೇನು. ಅವಾಗ ಮುಂದೆ ಏನು ಮಾಡಿದ, ಈ 1800 ರೂಪಾಯಿ ತೊಗೊಂಡು ಏನು ಮಾಡೋದು ತಿಳ್ಕೊಂಡು ಮಸೂತಿ ಕಟ್ಟಿಗೆ ಬಂದು ಎಲ್ಲ ಚಿಲ್ಲರ್ ಮಾಡಿ ಕುಂಟ್ರಿಗೆ ಎಲ್ಲ ಹಂಚಿಬಿಟ್ಟ. ಅಂದ್ರೆ ಆಪತ್ತದಲ್ಲಿ ಮಾಡಿದ ದಾನ ಬಹು ಶ್ರೇಷ್ಠವಾದ ತಿಳಿದುಕೊಂಡು ದಾನಸೂರು ಮೌಲಾಲಿ ಅಂತ ಇಸ್ಲಾಂ ಧರ್ಮದಲ್ಲಿ ಅವನಿಗೆ ಒಬ್ಬನಿಗೆ ಬಂದದ. ನಮ್ಮ ಹಿಂದೂ ಶಾಸ್ತ್ರದೊಳಗೆ ದಾನಸೂರು ಕರ್ಣ ಅಂತ ಅವನಿಗೆ ಒಬ್ಬನಿಗೆ ಬಂದು, ಇಬ್ಬರೇ ಉಳುಕಿದವರಿಲ್ಲ. ಯೋಗ ತ್ಯಾಗ ಭೋಗ ಇವೆಲ್ಲ ನಡೆಸಿದವು, 3 ಏಕಕಾಲಕ್ಕೆ ನಡೆಸಿದವು ಜನಕರಾಜ ತಿಳಿದುಕೊಂಡು ಇವ್ರು 3 ಮಂದಿ ಬಂದು. ಆದ್ರೆ ದಾನಸೂರತ ಜನಕರಾಜ ಬಂದಿಲ್ಲ. ಯೋಗ ಭೋಗ ತ್ಯಾಗ ಇವು 3 ಏಕಕಾಲಕ್ಕೆ ನಡೆಸ್ತಿದ್ದ ಯಾರು ಜನಕರಾಜ ಇರಲಿ. ಯಾಕಂದ್ರೆ ಮಕ್ಕಳು ಮಾತಾಡೋದ್ರೊಳಗೆ ಮತ್ತೆ ಮಜಾ ಉಳಿಯಂಗಿಲ್ಲ. ಈಗ ವಿಷಯ ಏನು ತೆಗೆದಾಳ ವಿದ್ಯಾಶ್ರೀ, ದೇವರ ಅಂತ ಬಾಯಿ ಮಾಡ್ತೀರಿ, ಎಲ್ಲಿ ಅದಾನ ನಿಮ್ಮ ದೇವರ? ಯಾವ ಭಾಡ್ಯನ ಮಗ ಹಡದಾನ ಅವನಿಗೆ ಹೇಳು ಅವರ ತಾಯಿ ತಂದೆ ಹೆಸರಾತ್ ಇಲ್ಲಿಗೆ ಬಂದು ನಿಂತಾಳೆ ಹೆಣ್ಮಗಳು. ಅದಕ್ಕೆ ಈಗ ನಾವೇನು ಹೇಳ್ಬೇಕಾಗ್ಯದ, ದೇವರಂತ ನಾವು ಬಾಯಿ ಮಾಡವರ ಅಲ್ಲ ಹುಡುಗಿ, ಬಾಯಿ ಕೈ ಕಣ್ಣ ಮೂಗ ಮಾಡ್ಯಾನ ದೇವರ.